ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಯ್ ಸ್ನೇಹಿತರೆ, ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಈ ಒಂದು ವಿಷಯದ ಮೇಲೆ ಅಧ್ಯಯನವನ್ನು ಮಾಡೋಣ. ಯಾಕಂದರೆ ಇತ್ತೀಚೆಗೆ ಒಂದು ಪ್ರಚಲಿತ ಘಟನೆಗಳಲ್ಲಿ ಈ ಒಂದು ವಿಷಯದ ಮೇಲೆ ಪ್ರಚಲಿತ ಘಟನೆ ಬಂದಿತ್ತು. ಹೀಗಾಗಿ ಈ ಒಂದು ವರ್ಷದ ಅಥವಾ ಈ ವರ್ಷದಲ್ಲಿ ನಡೆಯುವಂತಹ ಯಾವುದೇ ಪರೀಕ್ಷೆ ಇರಲಿ, ಈ ಒಂದು ಸಬ್ಜೆಕ್ಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಟಾಪಿಕ್ ಮೇಲೆ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳುವ ಸಂಭವ ಜಾಸ್ತಿ ಇರುತ್ತೆ. ಸೊ ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನೋಡಿ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಥವಾ ಇಂಗ್ಲಿಷ್ನಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಕರೀತಾರೆ. ಇದರ ಸ್ಥಾಪನೆಯಾಗಿದ್ದು ಯಾವಾಗ? 1945ರಲ್ಲಿ ಒಂದು ವಿಶ್ವದ ಮಹಾಯುದ್ಧ ಕೊನೆಗೊಂಡ ನಂತರ ಅಥವಾ ವರ್ಲ್ಡ್ ವಾರ್ ಮುಗಿದ ನಂತರ 1945ರಲ್ಲಿ ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಥವಾ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅನ್ನು ಸ್ಥಾಪನೆ ಮಾಡಲಾಯಿತು. ಎಲ್ಲಿ? ನ್ಯೂಯಾರ್ಕ್ನಲ್ಲಿ ಸ್ಥಾಪನೆ ಮಾಡಲಾಯಿತು. ವಿಶ್ವಸಂಸ್ಥೆಯ 6 ಪ್ರಮುಖ ಸಂಸ್ಥೆಗಳಲ್ಲಿ UNSC ಕೂಡ ಒಂದು. ಅಂದರೆ ವಿಶ್ವಸಂಸ್ಥೆಯಲ್ಲಿ ಪ್ರಮುಖವಾಗಿ 6 ಸಂಸ್ಥೆಗಳಿವೆ. ಅದರಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕೂಡ ಒಂದಾಗಿದೆ. ಉಳಿದಂಥ 6 ಮಂಡಳಿಗಳು ಅಥವಾ ಉಳಿದಂಥ 5 ಸಂಸ್ಥೆಗಳು ಯಾವುದು ಅಂದರೆ, ಮೊದಲನೇ ಸಂಸ್ಥೆ ಯಾವುದು? ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಥವಾ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ. ಇದು 1ನೇ ಪ್ರಮುಖವಾದಂತಹ ಸಂಸ್ಥೆಯಾಗಿದೆ ವಿಶ್ವಸಂಸ್ಥೆಗಳ ಅಂಗಗಳಲ್ಲಿ. ಎರಡನೇದು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ. ಮೂರನೇದು UNESC ಅಥವಾ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಅಥವಾ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ. ನಾಲ್ಕನೇದು ಟ್ರಸ್ಟಿಶಿಪ್ ಕೌನ್ಸಿಲ್ ಅಂತ ಬರುತ್ತೆ, ವಿಶ್ವಸಂಸ್ಥೆಯ ಟ್ರಸ್ಟಿಶಿಪ್ ಕೌನ್ಸಿಲ್ ಅಥವಾ ಟ್ರಸ್ಟಿಶಿಪ್ ಮಂಡಳಿ. ಐದನೇದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಥವಾ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ನ್ಯಾಯಾಲಯ. ಆರನೇದು UN ಸೆಕ್ರೆಟರಿಯೇಟ್ ಅಥವಾ ವಿಶ್ವಸಂಸ್ಥೆಯ ಸೆಕ್ರೆಟರಿಯೇಟ್. ಒಟ್ಟಾರೆಯಾಗಿ ವಿಶ್ವಸಂಸ್ಥೆಯಲ್ಲಿ 6 ಪ್ರಮುಖವಾದಂತಹ ಅಂಗಗಳಿವೆ. ಆಮೇಲೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಒಟ್ಟಾರೆಯಾಗಿ 2 ತರಹದ ಮೆಂಬರ್ಶಿಪ್ಗಳಿವೆ, 2 ತರಹದ ಸದಸ್ಯತ್ವಗಳಿವೆ. ಯಾವುದಂದರೆ, ಒಂದನೇದು ಯಾವುದಂದರೆ ಪರ್ಮನೆಂಟ್ ಮೆಂಬರ್ಶಿಪ್ ಅಥವಾ ಖಾಯಂ ಸದಸ್ಯತ್ವ. ಎರಡನೇದು ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ ಅಥವಾ ತಾತ್ಕಾಲಿಕ ಸದಸ್ಯತ್ವ. ಈ ಒಂದು ಖಾಯಂ ಸದಸ್ಯತ್ವದಲ್ಲಿ ಒಟ್ಟಾರೆಯಾಗಿ 5 ರಾಷ್ಟ್ರಗಳಿವೆ. ಖಾಯಂ ಅಂದರೆ ಅವುಗಳಿಗೆ ವ್ಯಾಲಿಡಿಟಿ ಅನ್ನೋದಿರುವುದಿಲ್ಲ. ಇಂತಿಷ್ಟು ಒಂದು ಅವಧಿ ಮುಗಿದ ನಂತರ ಅವರ ಅಧಿಕಾರಾವಧಿ ಕೊನೆಗೊಳ್ಳುತ್ತೆ ಅಂತ ಅಲ್ಲ, ಪರ್ಮನೆಂಟ್ ಅವು. ಓಕೆ, ಯಾವತ್ತು ಕೊನೆಗೊಳ್ಳಲ್ಲ. ಆ ರಾಷ್ಟ್ರಗಳು ಈ ಒಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಪ್ರತಿನಿಧಿಗಳು ಅಥವಾ ಖಾಯಂ ಸದಸ್ಯರು. ಉಳಿದಂತೆ ನಾನ್ ಪರ್ಮನೆಂಟ್ ಮೆಂಬರ್ ಸೀಟ್ಗಳು ಎಷ್ಟಿದೆ ಅಂದರೆ 10 ಸೀಟ್ಗಳಿವೆ. 10 ಸೀಟ್ಗಳು ಪ್ರತಿ 2 ವರ್ಷಕ್ಕೊಂದು ಚೇಂಜ್ ಆಗ್ತಾ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಪ್ರತಿ 2 ವರ್ಷಕ್ಕೊಮ್ಮೆ ಒಂದು ರೊಟೇಷನಲ್ ಬೇಸಿಸ್ ಮೇಲೆ ಅಥವಾ ಒಂದು ರೊಟೇಷನ್ ಬೇಸಿಸ್ ಮೇಲೆ ರಾಷ್ಟ್ರಗಳನ್ನು ಚೇಂಜ್ ಮಾಡ್ತಾ ಇರ್ತಾರೆ. ಅದನ್ನು ಹೋಗ್ತಾ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ನೋಡಿ, ಪರ್ಮನೆಂಟ್ ಮೆಂಬರ್ಸ್ ಯಾರು? ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸದಸ್ಯರುಗಳು ಯಾರಂದರೆ ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ರಷ್ಯಾ, ಚೀನಾ. ಓಕೆ, ಅಮೆರಿಕ ದೇಶ, ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ ಹಾಗೂ ಚೀನಾ. ಒಟ್ಟಾರೆಯಾಗಿ 5 ರಾಷ್ಟ್ರಗಳು ಈ ಒಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸದಸ್ಯ ರಾಷ್ಟ್ರಗಳಾಗಿವೆ. ಇದು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವೆರಿ ಇಂಪಾರ್ಟೆಂಟು. ಪರೀಕ್ಷೆಗಳಲ್ಲಿ ಇದರ ಮೇಲೆ ನಿಮಗೆ ರಿವರ್ಸ್ ಮಾಡಿ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ನೋಡಿ, ವಿತ್ ವಿಟೋ ಪವರ್, ಈ ಪರ್ಮನೆಂಟ್ ಮೆಂಬರ್ಗಳಿಗೆ ಅಥವಾ ಖಾಯಂ ಸದಸ್ಯತ್ವ ಹೊಂದಿರುವ ಒಂದು ರಾಷ್ಟ್ರಗಳಿಗೆ ವಿಟೋ ಪವರ್ ಇರುತ್ತೆ. ನೀವೆಲ್ಲ ಸಂವಿಧಾನದಲ್ಲಿ ಓದಿರ್ತಾರ ವಿಟೋ ಪವರ್ ಅಂತ. ವಿಟೋ ಪವರ್ ಅನ್ನೋದು ಮೋಸ್ಟ್ ಪವರ್ಫುಲ್ ಆಗಿರುವಂತಹ ಒಂದು ಸಾಧನ ಆಗಿದೆ. ಸಾಧನ ಅಂದರೆ ಅವರಿಗೊಂದು ಅಧಿಕಾರ ಆಗಿದೆ. ಓಕೆ, ಈ ಒಂದು ತಾತ್ಕಾಲಿಕ ಸದಸ್ಯರಿಗೆ ಇಲ್ಲದೇ ಇರುವಂತಹ ಅಧಿಕಾರ ಈ ಪರ್ಮನೆಂಟ್ ಮೆಂಬರ್ಸ್ಗೆ ಇದೆ. ಅದು ಯಾವುದಂದ್ರೆ ವಿಟೋ ಪವರ್. ಈ ವಿಟೋ ಪವರ್ ಯಾವುದಕ್ಕೆ ಸಹಾಯ ಆಗುತ್ತಂದ್ರೆ, ಈ ಒಂದು ವಿಶ್ವಸಂಸ್ಥೆಯಲ್ಲಿ ಕೆಲವೊಂದು ಮಸೂದೆಗಳು ಪಾಸ್ ಆಗೋದಿರ್ಬೋದು, ಅವುಗಳನ್ನು ರದ್ದು ಮಾಡೋದಿರ್ಬೋದು, ಏನೇ ಇದ್ರೂ ಈ ಒಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಇರುವಂತಹ ವಿಟೋ ಪವರ್ ತುಂಬ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಈ ಒಂದು 5 ಸದಸ್ಯ ರಾಷ್ಟ್ರಗಳೇನಿವೆ, ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ರಷ್ಯಾ ಮತ್ತು ಚೀನಾಗಳೇನಿವೆ, ಇವುಗಳ ಒಂದು ವಿಟೋ ಪವರ್ ತುಂಬ ಒಂದು ಪ್ರಮುಖವಾದಂತಹ ಒಂದು ಮೇಲ್ಗೈಯನ್ನು ಸಾಧಿಸುತ್ತೆ. ಓಕೆ, ವಿಟೋ ಪವರ್ ವೆರಿ ಇಂಪಾರ್ಟೆಂಟು. ನಾನ್ ಪರ್ಮನೆಂಟ್ ಮೆಂಬರ್ಸ್, ಇವರಿಗೆ ವಿಟೋ ಪವರ್ ಇರೋದಿಲ್ಲ. 10 ಜನ ಏನು ನಾನ್ ಪರ್ಮನೆಂಟ್ ಮೆಂಬರ್ಸ್ ಇದ್ದಾರೆ ಅಥವಾ ತಾತ್ಕಾಲಿಕ ಸದಸ್ಯರಿದ್ದಾರೆ, ಇವರಿಗೆ ವಿಟೋ ಪವರ್ ಇರೋದಿಲ್ಲ. ಪ್ರಾದೇಶಿಕ ಆಧಾರದ ಮೇಲೆ ಇವರನ್ನು ಆಯ್ಕೆ ಮಾಡಲಾಗುತ್ತೆ. ಅಂದರೆ ರೀಜನಲ್ ಬೇಸಿಸ್ ಅಥವಾ ಜಿಯೋಗ್ರಫಿಕಲ್ ಬೇಸಿಸ್ ಮೇಲೆ ಈ ರಾಷ್ಟ್ರಗಳನ್ನು ಆಯ್ಕೆ ಮಾಡ್ತಾರೆ. ಅಂದರೆ
ಈ ವಿಶ್ವಸಂಸ್ಥೆಯ ತಾತ್ಕಾಲಿಕ ಸೀಟ್ಗಳನ್ನು ಹೇಗೆ ಮೀಸಲಿಡಲಾಗಿದೆ, ರಿಸರ್ವ್ ಮಾಡಲಾಗಿದೆ ಅಂದರೆ, ಈ ವಿಶ್ವದಲ್ಲಿ ಇರುವಂತಹ ಕೆಲವು ಖಂಡಗಳಲ್ಲಿ ರಿಸರ್ವೇಷನ್ಗಳನ್ನು ಮಾಡಲಾಗಿದೆ. ಆಫ್ರಿಕಾ ಮತ್ತು ಏಷ್ಯಾಗಳನ್ನು ಒಳಗೊಂಡು 5 ಸೀಟ್ಗಳನ್ನಿಟ್ಟರೆ, ಯುರೋಪ್ನಲ್ಲಿ ಸುಮಾರು ಒಂದು 3 ಸೀಟ್ಗಳಿವೆ, ಲ್ಯಾಟಿನ್ ಅಮೆರಿಕಾದಲ್ಲಿ ಸುಮಾರು ಒಂದು 2 ಸೀಟ್ಗಳಿವೆ. ಹೀಗೆ ಒಟ್ಟಾರೆಯಾಗಿ 10 ಸೀಟ್ಗಳು ನಾನ್ ಪರ್ಮನೆಂಟ್ ಮೆಂಬರ್ಸ್ಗೆ ಇವೆ. ಈಗ ನಮ್ಮ ಭಾರತ 2 ವರ್ಷದ ಅವಧಿಗೆ 2021 ಹಾಗೂ 2022, 2021 ಜನವರಿಯಿಂದ ಹಿಡಿದು 2022 ಎಂಡ್ವರೆಗೂ ಒಂದು ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ಭಾರತ ಇರಲಿದೆ. ಓಕೆ, ಏಷ್ಯಾ ಪೆಸಿಫಿಕ್ ಗ್ರೂಪ್ನ ಒಂದು ವತಿಯಿಂದ ಭಾರತವನ್ನು ಆರಿಸಿ ಕಳಿಸಲಾಗಿದೆ. ವೆರಿ ಇಂಪಾರ್ಟೆಂಟು. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಗೆ ಭಾರತ ಹೇಗೆ ಆಯ್ಕೆಯಾಗಿದೆ ಅಂದರೆ, ಏಷ್ಯಾ ಪೆಸಿಫಿಕ್ ಗ್ರೂಪ್ನ ವತಿಯಿಂದ ಆಯ್ಕೆಯಾಗಿದೆ. ಯಾಕಂದ್ರೆ ನಮ್ಮ ಭಾರತ ಕೂಡ ಏಷ್ಯಾ ಪೆಸಿಫಿಕ್ ಗ್ರೂಪ್ನ ಒಂದು ಭಾಗ ಆಗಿದೆ. ಈ ರೀಜನ್ ಭಾಗ ಆಗಿರೋದ್ರಿಂದ ನಮ್ಮನ್ನ ಎಲೆಕ್ಟ್ ಮಾಡಿ ಕಳಿಸಲಾಗಿದೆ. ನೋಡಿ, 2019ರಲ್ಲಿ ನಮ್ಮ ಏಷ್ಯಾ ಪೆಸಿಫಿಕ್ ಗ್ರೂಪ್ನ ಸದಸ್ಯ ರಾಷ್ಟ್ರಗಳಾದಂತಹ ಚೀನಾ, ಪಾಕಿಸ್ತಾನ ಕೂಡ ನಮ್ಮ ಒಂದು ಸದಸ್ಯತ್ವವನ್ನು ಬೆಂಬಲ ವ್ಯಕ್ತಪಡಿಸಿದ್ವು. ವೆರಿ ಇಂಪಾರ್ಟೆಂಟು. ಪಾಕಿಸ್ತಾನ, ಚೈನಾ ಕೂಡ ಬೆಂಬಲ ವ್ಯಕ್ತಪಡಿಸಿದ್ವು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ 3/2 ಓಟನ್ನು ಪಡೆದರೆ ಮಾತ್ರ ನೀವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಒಂದು ಟೆಂಪರರಿ ಸೀಟ್ ಅಥವಾ ಒಂದು ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನ ಪಡೆಯಬಹುದಾಗಿದೆ. ಅಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ 3/2 ಓಟ್ಗಳನ್ನು ನೀವು ಪಡೆದ್ರೆ ಮಾತ್ರ ನಿಮಗೆ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ ಅಥವಾ ತಾತ್ಕಾಲಿಕ ಸದಸ್ಯತ್ವ ಸಿಗುತ್ತೆ. ಇಲ್ಲಿಯವರೆಗೆ ಒಟ್ಟು 7 ಬಾರಿ ಭಾರತ ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯತ್ವವನ್ನು ಹೊಂದಿತ್ತು. ಯಾವಾಗ 1950-51ರಲ್ಲಿ ಜವಾಹರಲಾಲ್ ನೆಹರು ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಕೂಡ ಒಂದು ಸದಸ್ಯತ್ವವನ್ನು ಹೊಂದಿತ್ತು, ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನು ಹೊಂದಿತ್ತು. 1967-68ರಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ, 72-73 ಇಂದಿರಾ ಗಾಂಧಿ ಪ್ರಧಾನಮಂತ್ರಿ, 77-78 ಓಕೆ 77ರಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ರು. ಆವಾಗಲೇ ಭಾರತಕ್ಕೆ ಭದ್ರತಾ ಮಂಡಳಿಯ ಸ್ಥಾನ ಸಿಕ್ಕಿತ್ತು. ಅದಾದ ನಂತರ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆದರು. 1984ರಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಮತ್ತೆ ಭಾರತಕ್ಕೆ ಭದ್ರತಾ ಮಂಡಳಿಯ ಒಂದು ತಾತ್ಕಾಲಿಕ ಸದಸ್ಯತ್ವ ಸಿಕ್ತು. ಅದಾದ ನಂತರ 1985ರಲ್ಲಿ ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆದರು. 1991-92ರಲ್ಲಿ PV ನರಸಿಂಹರಾವ್ ಅವರು ಒಂದು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಕೂಡ ಭಾರತಕ್ಕೆ ಭದ್ರತಾ ಮಂಡಳಿಯ ಕಾಯಂ ಒಂದು ತಾತ್ಕಾಲಿಕ ಸದಸ್ಯತ್ವ ಸಿಕ್ಕಿತ್ತು. 2011-12ರಲ್ಲಿ ಮನಮೋಹನ್ ಸಿಂಗ್ ಅವರು ಕೂಡ ಪ್ರಧಾನಮಂತ್ರಿ ಆಗಿದ್ದಾಗ ಈ ಒಂದು ಸೀಟ್ ಸಿಕ್ಕಿತ್ತು. ಈಗ 2021 ಮತ್ತು 2022 2 ವರ್ಷಕ್ಕೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಇದ್ದಾಗ ಈ ಸೀಟ್ ಸಿಗ್ತಾ ಇದೆ. ನೋಡಿ, ಒಟ್ಟಾರೆಯಾಗಿ 8 ಬಾರಿ ಭಾರತಕ್ಕೆ ಈ ಒಂದು ಸ್ಥಾನ ಲಭಿಸಿದಂತೆ ಆಗಿದೆ. ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ಮುಂದೆ ಹಾಗಾದ್ರೆ ವಿಶ್ವಸಂಸ್ಥೆ, ಓಕೆ ಇದು ತಪ್ಪಾಗಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕರ್ತವ್ಯಗಳೇನು? ನಾವು ಇಲ್ಲಿವರೆಗೂ ನೋಡಿದೀವಿ ವಿಶ್ವಸಂಸ್ಥೆಯ ರಚನೆ ಹೇಗಿರುತ್ತೆ, ಎಷ್ಟು ಜನ ಸದಸ್ಯರಿರ್ತಾರೆ, ಯಾರ್ಯಾರು ಇದ್ರು ಅನ್ನೋದನ್ನು ನೋಡಿದೀವಿ. ಆದರೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಮಾಡುವಂಥ ಕೆಲಸ ಏನು, ಅದರ ಕಾರ್ಯ ಏನು ಅಂತ ನೋಡೋದಾದ್ರೆ ನೋಡಿ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವ ಸಲುವಾಗಿ ಈ ಶಕ್ತಿಶಾಲಿ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಓಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಒಂದು ಗಲಭೆ ಆದರೂ, ಅಶಾಂತಿ ಆದರೂ, ಏನೇ ಒಂದು ಅಭದ್ರತೆ ಆದರೂ ಕೂಡ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಒಂದು ಪ್ರಮುಖವಾದಂತಹ ಒಂದು ನಿರ್ಣಾಯಕವಾದಂತಹ ಒಂದು ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಳುತ್ತೆ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಹಾಳು ಮಾಡುವ ರಾಷ್ಟ್ರಗಳ ವಿರುದ್ಧ ಆರ್ಥಿಕ ನಿರ್ಬಂಧ ಹೇರುವ ಅಧಿಕಾರ ಈ ಅಂಗಕ್ಕೆ ಇದೆ. ಓಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರೇ ಒಂದು ಶಾಂತಿಯನ್ನು ಕದಡಲಿ, ಅದು ನಾರ್ತ್ ಕೊರಿಯಾ ಆಗಿರ್ಬೋದು, ಅಫ್ಘಾನಿಸ್ತಾನ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಯಾವುದೇ ದೇಶ ಇರಲಿ, ಯಾರೇ ಒಂದು ಶಾಂತಿ ಅಥವಾ ಭದ್ರತೆಯನ್ನು ಕೆಣಕುವ ಅಥವಾ ಕೆದಕುವ ಪ್ರಯತ್ನ ಮಾಡಿದರೆ ಈ ಒಂದು ಅಂಗ ಒಂದು ಕ್ರಮವನ್ನು ಕೈಗೊಳ್ಳುತ್ತೆ. ವಿಶ್ವಸಂಸ್ಥೆಗೆ ಯಾವುದೇ ಹೊಸ ರಾಷ್ಟ್ರ ಸದಸ್ಯತ್ವ ಪಡೆಯಬೇಕಾದ್ರೆ ಭದ್ರತಾ ಮಂಡಳಿಯ ಒಪ್ಪಿಗೆ ಅಗತ್ಯ ಆಗಿದೆ. ನೋಡಿ, ವಿಶ್ವಸಂಸ್ಥೆಯಲ್ಲಿ ಯಾವುದೇ ಒಂದು ಹೊಸ ರಾಷ್ಟ್ರ ವಿಶ್ವಸಂಸ್ಥೆಗೆ ಸೇರ್ಪಡೆ ಆಗಬೇಕು, ಆ ಲಿಸ್ಟಲ್ಲಿ ಬರಬೇಕಂದ್ರೆ ಮೊದಲು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಒಂದು ಒಪ್ಪಿಗೆಯನ್ನು ಪಡೆದುಕೊಂಡು ಬರಬೇಕು. ವೆರಿ ಇಂಪಾರ್ಟೆಂಟು. ಆಮೇಲೆ ನಿಮಗೆಲ್ಲ ಗೊತ್ತೇ ಇದೆ, 2001 ಸೆಪ್ಟೆಂಬರ್ 11ರಂದು ಅಮೆರಿಕದ ಮೇಲೆ ಅಲ್ ಖೈದಾ ದಾಳಿ ಮಾಡಿತು. ಪೆಂಟಗಾನ್ ಟವರ್ ಮತ್ತು ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ದಾಳಿ ಮಾಡಿದಾಗ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರವನ್ನು ಟಾರ್ಗೆಟ್ ಮಾಡಿ ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಮಿಲಿಟರಿಯನ್ನು ಕಳಿಸಿಕೊಟ್ಟಿತ್ತು, ಅವರನ್ನು ಸೆದೆಬಡಿಯೋಕೆ. ನೋಡಿ, ಈ ಒಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಮಿಲಿಟರಿಗಳನ್ನು ಕೂಡ ಕಳಿಸಿಕೊಡುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇ ಗಲಭೆಗಳಾದರೂ ಕೂಡ ಇವರು ಒಂದು ಕೂಪ್ಗಳನ್ನು ಕಳಿಸಿಕೊಡುತ್ತೆ ಅಥವಾ ಮಿಲಿಟರಿಗಳನ್ನು ಕಳಿಸಿಕೊಡುತ್ತೆ. ಇನ್ನೂ ಹಲವಾರು ಒಂದು ಕರ್ತವ್ಯಗಳು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗಿವೆ. ಸದ್ಯಕ್ಕೆ ಇಷ್ಟು ನಿಮ್ಮ ಪರೀಕ್ಷೆಗಳಿಗೆ ಸಾಕು. ಓಕೆ, ಇದಿಷ್ಟು ಸ್ನೇಹಿತರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಂಕ್ಷಿಪ್ತವಾದಂಥ ಮಾಹಿತಿ ಆಯಿತು. ಇದು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ, ಮರಿದೆ ನಿಮ್ಮ ಸ್ನೇಹಿತರಿಗೆ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದ.